ಒಂದು ಪುಟ್ಟ ಇರುವೆ ತನ್ನ ದಾರಿಯಲ್ಲಿ ಸಾಗುತ್ತಿತ್ತು. ಅಷ್ಟರಲ್ಲಿ ಅದರ ಮುಂದೆ ಜೇನುತುಪ್ಪದ ಒಂದು ಹನಿ ಕಾಣಿಸಿತು. ಅದು ಸ್ವಲ್ಪ ರುಚಿ ನೋಡಿತು. ಆ ಸಿಹಿ ಅದರ ಮನಸ್ಸನ್ನು ಗೆದ್ದಿತು. ಹೋಗಬೇಕಿತ್ತು, ಆದರೆ ಮನಸ್ಸು ಒಪ್ಪಲಿಲ್ಲ. ಇನ್ನೊಂದು ಬಾರಿ ಎಂದು ಮತ್ತೆ ಬಂದಿತು. ಇನ್ನೂ ಸ್ವಲ್ಪ ಎಂದು ಮತ್ತೊಮ್ಮೆ ಸವಿಯಿತು. ಆಸೆಗೆ ತೃಪ್ತಿ ಇರಲಿಲ್ಲ. ಕೊನೆಗೆ ಜೇನುತುಪ್ಪದ ಹನಿಯೊಳಗೆ ಇಳಿಯಿತು. ಆ ಕ್ಷಣದಲ್ಲಿ ತಾನು ಗೆದ್ದಿದ್ದೇನೆ ಎಂದುಕೊಂಡಿತ್ತು. ಆದರೆ ಅದು ಗೆದ್ದಿರಲಿಲ್ಲ, ಸಿಕ್ಕಿಬಿದ್ದಿತ್ತು. ಹೊರಬರಲು ಯತ್ನಿಸಿದಷ್ಟು ಇನ್ನಷ್ಟು ಆಳಕ್ಕೆ ಮುಳುಗುತ್ತಾ ಹೋಯಿತು. ಕೊನೆಗೆ ಜೇನುತುಪ್ಪ ಅದನ್ನು ಕೊಲ್ಲಲಿಲ್ಲ, ಅದರ ಅತಿಯಾದ ಆಸೆಯೇ ಅದನ್ನು ಕೊಂದಿತು. ನಮ್ಮ ಭೂಲೋಕವು ಹಾಗೆ. ಅಲ್ಲಾಹು ಕೊಟ್ಟ ಅನುಗ್ರಹಗಳು ತಪ್ಪಲ್ಲ, ಆದರೆ ಮಿತಿಮೀರಿದ ಮೋಹ ಮನುಷ್ಯನನ್ನು ಬಂಧಿಸಿಬಿಡುತ್ತದೆ. ಭೂಲೋಕದಲ್ಲಿ ಬದುಕಿ, ಆದರೆ ಭೂಲೋಕಕ್ಕಾಗಿಯೇ ಬದುಕಬೇಡಿ. ಏಕೆಂದರೆ ಈ ಭೂಲೋಕ ನಮ್ಮ ಶಾಶ್ವತ ಮನೆ ಅಲ್ಲ, ನಮ್ಮ ಶಾಶ್ವತ ಮನೆ ಪರಲೋಕ. ಅಲ್ಲಾಹ್ ನಮ್ಮ ಹೃದಯಗಳನ್ನು ಭೂಲೋಕದ ಮೋಹದಿಂದ ಕಾಪಾಡಿ ಪರಲೋಕದ ಯಶಸ್ಸನ್ನು ಅನುಗ್ರಹಿಸಲಿ. ಆಮೀನ್.